ಅಲ್ವಾ? ಹಾಕೊಳ್ತೀರಾ ಇನ್ನು ಎಲ್ಲರೂ? ಮತ್ತೆ ಟ್ರಿಬಲ್ ರೈಡಿಂಗ್. ನಮ್ಮ ಪೊಲೀಸರಿಗೆ ಪಾಪ ಅದೇ ಕೆಲಸ ಆಗಿರುತ್ತೆ. ದಿನನಿತ್ಯ ರೋಡಲ್ಲಿ ನಿಂತ್ಕೊಂಡು ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ ಅದೇ. ನೀವು ಕರೆಕ್ಟಾಗಿ ಹೋದ್ರೆ ಅವ್ರಿಗೂ ಕೆಲಸ ಕಡಿಮೆ ಆಗತ್ತೆ ಅಲ್ಲ. ಆದರೂ ಮಾಡಲ್ಲ. ನಮಗೆ ಗೊತ್ತಿದೆ, ಕಾಷನ್ ಅಂತ ಇರುತ್ತೆ, ಡೇಂಜರ್ ಅಂತ ಬೋರ್ಡ್ ಇರುತ್ತೆ, ಕರ್ವ್ ಇರುತ್ತೆ. ಆದರೂ ನಾವು ಸ್ಲೋ ಆಗಿ ಹೋಗಲ್ಲ, ಹೆಲ್ಮೆಟ್ ಹಾಕಲ್ಲ. ಅದು ಇವಾಗ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಹೆಲ್ಮೆಟ್ ಹಾಕ್ತಾ ಇರೋದು ಹುಡುಗರಿಗೆ. ಏನೋ ಕೂದಲು ಇರಲ್ಲ, ಕೂದಲೆಲ್ಲ ಹೊಟ್ಟೋಗ್ಬಿಟ್ಟಿರ್ತಾ ಇರ್ತ. ಕೂದಲೇ ಹೋದ್ರೆ ಹೋಯ್ತು, ತಲೆ ಉಳ್ಕೊಂತಲ್ಲ ಅಲ್ವಾ? ಮೊನ್ನೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಹೀಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ತುಂಬಾ ವೇಗವಾಗಿ ಹೋಗ್ತಾ ಇದ್ರು. ಇಬ್ರು ಟೂ ವೀಲರಲ್ಲೇ ಹೋಗ್ತಾ ಇದ್ರು. ತುಂಬಾ ಫಾಸ್ಟಾಗಿ ಓವರ್ಟೇಕ್ ಮಾಡ್ದ ಒಬ್ಬ. ಅವಾಗ ಹೇಳ್ತಾರೆ ಇನ್ನೊಬ್ರು, ಯಾಕೋ ನಿಧಾನಕ್ಕೆ ಹೋಗ್ಬೇಕಾಗಲ್ಲ ಅಂತ. ನಿಮ್ಮ ಅಪ್ಪಂದ ರೋಡು ಅಂತ. ನಾನು ನೋಡಿರೋದು ನಿಮ್ಮಪ್ಪಂದ ರೋಡ್ ಅಂತ. ಅವನು ನಿಮ್ಮಪ್ಪಂದ ರೋಡ್ ಇದು ಅಂತ. ಏನಿದು? ಹೋಗಿ ಬಿದ್ದಾಗ ಗೊತ್ತಾಗುತ್ತೆ ಯಾರಪ್ಪಂದು ಅಂತ ರೋಡ್ ಅಲ್ವಾ? ಎಲ್ಲ ನೆಚ್ಚಿನ ವಿದ್ಯಾರ್ಥಿನಿಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಮ್ಮ ಪೊಲೀಸ್ ಇಲಾಖೆ ಹಾಗೂ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆಯಿಂದ ನಾವು ರಸ್ತೆ ತಡೆ ಸಪ್ತಾಹನ ಹಮ್ಮಿಕೊಂಡಿದ್ದೀವಿ. ಏನಪ್ಪ ಇದ್ರ ಮೂಲ ಉದ್ದೇಶ ಅಂತಂದರೆ, ಈಗ ನೀವೆಲ್ಲ ಗಮನಿಸ್ತಾ ಇರ್ಬೋದು, ಒಂದು ಕಾಯಿಲೆ ಬಂದ್ರೂ ನಮಗೆ ಚಾನ್ಸ್ ಅಂತ ಸಿಗುತ್ತೆ. ಅಂದರೆ ಭೀಕರ ಕಾಯಿಲೆ, ಕ್ಯಾನ್ಸರ್ ಆಗಿರ್ಬೋದು, ಮತ್ತೊಂದು ಬೇರೆ ಕಾಯಿಲೆ, ಹೆಸರೆಲ್ಲ ಹೇಳೋದು ಬೇಡ, ಯಾರಿಗೂ ಬರೋದು ಬೇಡ. ಅದು ಬಂದರೂ ಅಟ್ಲೀಸ್ಟ್ ಡಾಕ್ಟರ್ ನಮಗೆ 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ಟೈಮ್ ಕೊಡ್ತಾರೆ. ಆಕ್ಸಿಡೆಂಟಲ್ ಡೆತ್, ಘೋರ ಅಪಘಾತ ಆದರೆ ನಿಮಗೆ 1 ನಿಮಿಷನೂ ಟೈಮ್ ಸಿಗಲ್ಲ ನಮ್ಮೆಲ್ಲರಿಗೂ ಕೂಡ. ಕಾರಣ ಏನು? ತಕ್ಷಣ ಆಕ್ಸಿಡೆಂಟ್ ಆಗಿ ಬಾಡಿ ಪೀಸ್ ಆಗಿರೋದು, ತಲೆ ಜಜ್ಜೋಗಿರೋಂಥದ್ದು. ಇದನ್ನೆಲ್ಲ ನಾವು ದಿನನಿತ್ಯ ಪೇಪರ್ ಓದಿದ್ರೆ ಗಮನಿಸ್ತಾ ಇರ್ತೀರಿ. ನಮ್ಮ ಕೈವಾರ ರಸ್ತೆ ಇರ್ಬೋದು, ಮಾಡಿಕೆರೆ ರಸ್ತೆ ಇರ್ಬೋದು, ಆಕ್ಸಿಡೆಂಟ್ ಆಗಿ 2 ಸಾವು. ಎಷ್ಟು ಸಿಂಪಲ್ ಆಗಿರುತ್ತೆ 2 ಸಾವು ಅನ್ನೋ ವರ್ಡ್, ಎಷ್ಟು ಸಿಂಪಲ್ ಅಲ್ವಾ? ಆದರೆ ಆ ಸಾವಿನಿಂದ ಆದಂಥ ನಷ್ಟ ಆ ಕುಟುಂಬಕ್ಕಷ್ಟೇ ಗೊತ್ತಿರುತ್ತೆ. ಹಾಗಾಗಿ ನಮ್ಮ ಎಲ್ಲ ಇಲಾಖೆಗಳು ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ತಮ್ಮ ಪೇರೆಂಟ್ಸ್ಗಳಿಗೆ ತಾವು ಹೇಳಬೇಕು, ಹೆಲ್ಮೆಟ್ ಇಲ್ದಲೆ ನೀವು ಗಾಡಿ ಕೀ ಕೊಡ್ಕೊಡ್ದು ನಿಮ್ಮ ಪೇರೆಂಟ್ಸ್ಗೆ. ಅದೇ ರೀತಿ ನೀವು ಅಷ್ಟೇ, ನಾವು ಗಮನಿಸ್ತಾ ಇರೋಗೆ ನಿಮ್ಮ ತಂದೆಯವ್ರ ಜೊತೆ ಎರಡು ಅದನ್ನು ಅವಾಯ್ಡ್ ಮಾಡಿ. ಮಕ್ಕಳಿಗೂ ಕೂಡ ಚೈಲ್ಡ್ ಹೆಲ್ಮೆಟ್ ಅಂತ ಬಂದಿದೆ, ದಯಮಾಡಿ ಅದನ್ನು ಧರಿಸ್ಬೇಕು ಅಲ್ವಾ? ಆಮೇಲೆ ನೀವೆಲ್ಲ ಎಸ್ಪೆಷಲಿ ನೀವು ವಿದ್ಯಾರ್ಥಿಗಳ ಆಗಿರೋದ್ರಿಂದ ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಸ್ಕೂಲ್ ಬಸ್ಸನ್ನ ಹತ್ತಾ ಇರ್ತೀರಿ. ಆ ಕಡೆ ಬಲಗಡೆ ಎಲ್ಲೋ ನೋಡಿಕೊಂಡು ಯಾವುದೋ ಒಂದು ಸಿನಿಮಾ ಪೋಸ್ಟರ್ ನೋಡಿಕೊಂಡು ಹತ್ತಬಾರ್ದು. ಸ್ಕೂಲ್ ಬಸ್ ಹತ್ತುವಾಗ ಇಳಿಯುವಾಗ ತುಂಬ ಜಾಗರೂಕತೆಯಿಂದ ನೀವು ಬಸ್ ಹತ್ತಬೇಕು. ಬಹುಶಃ ನೀವೆಲ್ಲ ಸ್ಕೂಲ್ ಬಸ್ಸಲ್ಲೇ ಬರ್ತೀರಾ ಅಂತ ಅನ್ಕೊಂತೀನಿ ಅಲ್ವಾ? ಯಾರು ಮಾತಾಡ್ತಿಲ್ಲ ಅಂದ್ರೆ ಯಾರು ಕೇಳಿಸ್ತಾ ಇಲ್ಲ ಅಂತ. ಸ್ಕೂಲ್ ಬಸ್ ಇಂಡಿವಿಜುವಲ್ ಸ್ಕೂಲ್ ಬಸ್. ಸುಮಾರು ಸ್ಕೂಲ್ ಬಸ್ಸಲ್ಲೂ ಕೂಡ ಮೊನ್ನೆ ಯಾವುದೋ ಒಂದು ಅಪಘಾತ ಆಯಿತು. ಅದನ್ನ ಬಸ್ಸನ್ನು ತಪ್ಪು ಯಾರು ತಪ್ಪು ಅನ್ನೋದು ಆಮೇಲೆ ನೆಕ್ಸ್ಟ್ ವಿಚಾರ. ಬಟ್ ನಾವು ಯುಕ್ತ ಜಾಗರೂಕತೆಯನ್ನು ಮಾಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಎಷ್ಟು ಜನದ ಮನೆಯಲ್ಲಿ ಬೈಕ್ ಇದೆ ಕೈ ಎತ್ತಿ ನೋಡೋಣ ಅಂತಾರೆ, ರೈಡ್ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಡಿ ಎಲ್ ಇದೆಯಾ ಅಂತ ನೀವು ಕೇಳಿದ್ದೀರಾ? ನೀವು ಈ ದೇಶದ ಒಳ್ಳೆ ಹೆಚ್ಚುವಾಗಿ ಸಾವುಗಳಾಗ್ತಾ ಇರೋದೇ ಆಲ್ಮೋಸ್ಟ್ ನಮಗೆ ತಿಳಿಸ್ಬಿಟ್ರಾಗೆ ಅಪಘಾತದಿಂದ. ಈ ಅಪಘಾತಗಳನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ, ಮುಖ್ಯವಾಗಿ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡೋದಕ್ಕೆ ಏನೇನು ಕಾರಣಗಳಿದೆ, ಅದಕ್ಕೆ ಕಾರಣಗಳನ್ನ ಪಟ್ಟಿ ಮಾಡಿ ಆಮೇಲೆ ರೆಮಿಡೀಸ್ ಅದನ್ನು ಹೇಗೆ ಸರಿ ಮಾಡಬೇಕು ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಮೊದಲನೇದಾಗಿ ಅಪಘಾತಕ್ಕೆ ಕಾರಣಗಳೇನಂದ್ರೆ
ನಾವು ಸರಿಯಾಗಿ ರಸ್ತೆ ನಿಯಮಗಳನ್ನ ಪಾಲನೆ ಮಾಡ್ತಾ ಇರೋದಿಲ್ಲ. ರಸ್ತೆಯಲ್ಲಿ ದಾಟಬೇಕಾದ್ರೆ ಜೀಬ್ರಾ ಲೈನ್ ಹಾಕಿರ್ತಾರೆ, ಅಲ್ಲಿ ದಾಟಬೇಕು. ಸಿಗ್ನಲ್ ಲೈಟ್, ರೆಡ್ ಲೈಟ್ ಇರುತ್ತೆ, ಅವಾಗ ದಾಟಬಾರ್ದು. ಅದು ಗ್ರೀನ್ ಲೈಟ್ ಅಥವಾ ಪೆಡೆಸ್ಟ್ರಿಯನ್ ದಾಟೋದಕ್ಕೆ ಸಿಂಪಲ್ ಬರುತ್ತೆ, ಆ ಟೈಮಲ್ಲಿ ದಾಟಬೇಕು. ರಸ್ತೆ ದಾಟಬೇಕಾದ್ರೆ ಮಕ್ಕಳುಗಳು ಎಡಭಾಗ ಬಲಭಾಗದಲ್ಲಿ ನೋಡಿಕೊಂಡು ವಾಹನ ಬರ್ತಾ ಇದೆ ಇದ್ರು ಅಂತ ಕನ್ಫರ್ಮ್ ಮಾಡಿಕೊಂಡು ಆ ನಂತರ ನೀವು ರಸ್ತೆ ದಾಟೋದ್ರಿಂದ ಅಪಘಾತಗಳು ಆಗೋದಿಲ್ಲ. ಆಮೇಲೆ ಕೆಲವರು ಬಸ್ನಲ್ಲಿ ಹತ್ಕೊಳ್ಬೇಕಾದ್ರೆ ಬಸ್ಸು ಹೋಗ್ತಾ ಇರುತ್ತೆ, ಅವಾಗಲೂ ಹತ್ಕೊಳ್ಳೋಕೆ ಸ್ಟೂಡೆಂಟ್ಗಳು ಕೆಲವೊಂದು ಅಪಘಾತಗಳು ಆಗೋ ಚಾನ್ಸ್ ಇರುತ್ತೆ, ಬೀಳ್ತಾರೆ. ಅದರಿಂದ ಇಂಜುರೀಸ್ ಆಗ್ಬೋದು, ಕೆಲವೊಂದು ಟೈಮಲ್ಲಿ ಡೆತ್ತು ಆಗಿದೆ. ಹೀಗಾಗಿ ವೆಹಿಕಲ್ನಲ್ಲಿ ಯಾವುದೇ ರೀತಿ ಹೋಗ್ಬೇಕು ಅಂದರೆ ವೆಹಿಕಲ್ ನಿಲ್ಲಿಸಿದ ತಕ್ಷಣ ಮಕ್ಕಳುಗಳು ಹತ್ಕೋಬೇಕು. ಆಮೇಲೆ ವೆಹಿಕಲ್ ಅದೇ ರೀತಿ ಹೋಗ್ಬೇಕಾದ್ರೆ ಅವ್ರು ಬಸ್ ಸ್ಟಾಪ್ ಬಂತಂದ್ರೆ ಸ್ಲೋ ಮಾಡ್ತಾರೆ ಅಥವಾ ಒಂಬಲ್ಲಿ ಸ್ಲೋ ಮಾಡ್ತಾರೆ. ಯಾರು ಆ ಬಸ್ನಿಂದ ಜಂಪ್ ಮಾಡೋದಾಗಲಿ ಹಿಡಿಯೋದಾಗಲಿ ಮಾಡಬೇಕು, ಸ್ಟಾಪಲ್ಲಿ ನಿಲ್ಲಿಸ್ತಾರೆ, ಅದನ್ನು ಮಾಡಬೇಕು, ಇಳಿಬೇಕು. ಅವಾಗ ಅದೇ ರೀತಿ ಮಕ್ಕಳುಗಳು ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ವಿಷಯ ಹೇಳಿದ್ದಾರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಮತ್ತು RTO ಸಾಹೇಬರು, ಜಡ್ಜ್ ಮೇಡಮ್ ಅವರು ಆಲ್ಮೋಸ್ಟ್ ಹೇಳಿದ್ದಾರೆ. ಯಾರು ಯಾವುದೇ ರೀತಿಯಿಂದ ಮಕ್ಕಳುಗಳಿಗೆ ವಿಶೇಷ ಕಾರ್ಯಕ್ರಮ ಅಂದರೆ ಈ ಶಾಲೆಯಲ್ಲಿ ಮಕ್ಕಳು